ಏರ್ಪೋರ್ಟ್ನಲ್ಲಿ ವಾಹನ ನಿಲುಗಡೆ ಮಾಡುವಂತಹ ಅವಧಿಯ ಸಮಯವನ್ನ ವಿಸ್ತರಣೆ ಮಾಡಲಾಗಿದೆ. 10 ನಿಮಿಷ ಇದ್ದಂತಹ ಅವಧಿಯನ್ನ 15 ನಿಮಿಷಕ್ಕೆ ವಿಸ್ತರಣೆಯನ್ನ ಮಾಡಲಾಗಿದೆ. ಇನ್ನು ಅರೈವಲ್ನ 8 ನಿಮಿಷ ಸಮಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಆದರೆ P3 ಹಾಗೂ P4 ಅಂದ್ರೆ ಪಾರ್ಕಿಂಗ್ 3 ಪಾರ್ಕಿಂಗ್ 4 ಝೋನ್ನಲ್ಲಿ ಇದ್ದಂತಹ ಸಮಯದಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಲಾಗಿದೆ. ಪ್ರಯಾಣಿಕರು ಹಾಗೂ ಕ್ಯಾಬ್ ಚಾಲಕರ ಅನುಕೂಲಕ್ಕಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 15 ನಿಮಿಷಕ್ಕೆ 10 ನಿಮಿಷ ಇದ್ದಂತಹ ಸಮಯವನ್ನ 15 ನಿಮಿಷಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಆಡಳಿತದವರು ವೇಟಿಂಗ್ ಟೈಮ್ ಅನ್ನ ಪಾರ್ಕಿಂಗ್ ಸಮಯವನ್ನ ಹೆಚ್ಚಿಸಿದ್ದಾರೆ. ಇತ್ತೀಚೆಗಷ್ಟೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ಸಮಯ ಅಂದ್ರೆ ವೇಟಿಂಗ್ ಸಮಯದ ಕುರಿತಾಗಿ ಕ್ಯಾಬ್ ಚಾಲಕರ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ಅಲ್ಲಿ ಹೆಚ್ಚುವರಿ ಹಣವನ್ನ ವಿಧಿಸಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಏರ್ಪೋರ್ಟ್ ಬಳಿ ಹೋಗಿ ಕಸ್ಟಮರ್ಸ್ ಅನ್ನ ಪಿಕಪ್ ಮಾಡೋದಕ್ಕೆ ಇರುವಂತಹ ಸಮಯ ಬದಲಾವಣೆ ಈಗ ಮಾಡಲಾಗಿದೆ. ಆದರೆ ಅರೈವಲ್ನ 8 ನಿಮಿಷ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇತ್ತೀಚೆಗಷ್ಟೇ ಏರ್ಪೋರ್ಟ್ನಲ್ಲಿ ವಿಧಿಸಿದಂತಹ ಫೀಸ್ ಏನಿತ್ತು ಅಂದ್ರೆ ಪಾರ್ಕಿಂಗ್ ಫೀಸ್ ಜೊತೆಗೆ ಅಲ್ಲಿ ಕ್ಯಾಬ್ ವೇಟಿಂಗ್ ಟೈಮ್ನ ಫೀಸ್ ಏನಿತ್ತು ಅದರ ವಿರುದ್ಧವಾಗಿ ಚಾಲಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಈಗ ಪಾರ್ಕಿಂಗ್ ಸಮಯದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಲಾಗಿದೆ. ಎಷ್ಟು ನಿಮಿಷ ಬದಲಾವಣೆ ಮಾಡಲಾಗಿದೆ, ಜೊತೆಗೆ ಈಗ ಪಾರ್ಕಿಂಗ್ ಸಮಯದ ಫೀಸ್ ಏನಿದೆ? ಪ್ರತೀಕ್ಷಾ, ನಿಜಕ್ಕೂ ಏನು ಏರ್ಪೋರ್ಟ್ ನಲ್ಲಿ ಈ ಒಂದು ಹೊಸ ಅಂದ್ರೆ ಪ್ರೈವೇಟ್ ಕ್ಯಾಬ್ಗಳ ನಿಲುಗಡೆಗೆ ಒಂದು ಹೊಸ ನಿಯಮವನ್ನ ಜಾರಿ ಮಾಡಲಾಗಿತ್ತು. ಅಂದ್ರೆ ಈ ಅರೈವಲ್ ಅಂದ್ರೆ ಏನಂದ್ರೆ ಪ್ರಯಾಣಿಕರು ವಿಮಾನ ಇಳಿದು ಹೊರ ಬರ್ತಾರಲ್ಲ, ಆಗ ಅರೈವಲ್ ನಲ್ಲಿ ಪಿಕಪ್ ಮಾಡೋಕೆ 8 ನಿಮಿಷದವರೆಗೂ ಉಚಿತ ಇತ್ತು. ಅದಾದ ಬಳಿಕ 5 ನಿಮಿಷಕ್ಕೆ 150 ರೂಪಾಯಿ, ಅದಾದ ಬಳಿಕ ಮತ್ತೆ 5 ನಿಮಿಷಕ್ಕೆ 300 ರೂಪಾಯಿ, ಅದಾದ್ಮೇಲೆ ಟೋಯಿಂಗ್ ಮಾಡ್ಕೊಳ್ಳುವಂತ ನಿಯಮವನ್ನ ಜಾರಿ ಮಾಡಲಾಗಿತ್ತು. ಇದ್ರ ವಿರುದ್ಧ ಪ್ರೈವೇಟ್ ಕ್ಯಾಬ್ ಚಾಲಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಆದ್ರೆ ಆ ನಿಯಮದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದ್ರೆ ಅರೈವಲ್ ನಿಂದ ಸುಮಾರು 400 ರಿಂದ 600 ಮೀಟರ್ ಅಲ್ಲಿ P3 P ಝೋನ್ ಪಾರ್ಕಿಂಗ್ ಝೋನ್ ಇದೆ. ಅಲ್ಲಿ ಅವರು ವಾಹನಗಳನ್ನ ಪಾರ್ಕ್ ಮಾಡಬೇಕು. ಅಲ್ಲಿಗೆ ಏನಾದ್ರೂ ಪ್ರಯಾಣಿಕರು ಬಂದ್ರೆ ಅಲ್ಲೂ ಕೂಡ ಅವರಿಗೆ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಒಂದು ಲೇನ್ ಅಲ್ಲಿ ಅಂದ್ರೆ 10 ನಿಮಿಷದವರೆಗೂ ಕ್ಯಾಬ್ ಚಾಲಕರು ಪ್ರಯಾಣಿಕರ ಲಗೇಜ್ ಅನ್ನ ಇಟ್ಕೊಂಡು ಅವ್ರನ್ನ ಕೂರಿಸ್ಕೊಂಡು ಅಂದ್ರೆ ವೃದ್ಧರನ್ನ ಕೂರಿಸ್ಕೊಂಡು ಹೋಗೋದಿಕ್ಕೆ ಕೇವಲ 10 ನಿಮಿಷ ಇತ್ತು. ಆ ನಿಯಮವನ್ನ ಮಾತ್ರ 15 ನಿಮಿಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಅಂದ್ರೆ 15 ನಿಮಿಷದವರೆಗೂ ಉಚಿತ ಇದೆ. ಅದಾದ ಬಳಿಕ 1 ಗಂಟೆಗೆ 100 ರೂಪಾಯಿ ಅಂದ್ರೆ ಫೈನ್ ಅನ್ನ ಹಾಕಲಾಗುತ್ತೆ. ಅದಾದ್ಮೇಲೆ ಪ್ರತಿ ಹೆಚ್ಚುವರಿ 1 ಗಂಟೆಗೆ 50 ರೂಪಾಯಿ ಎಕ್ಸ್ಟ್ರಾ ಫೈನ್ ಅನ್ನ ಕಟ್ಟಬೇಕಾಗತ್ತೆ. ಇದು ಯಾಕೆ ಮಾಡಿದ್ರು ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಡಳಿತ ಮಂಡಳಿ ಈ ಹಿಂದೆನೆ ಹೇಳಿತ್ತು, ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ನಿಯಮವನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ. ಇದೀಗ ಪ್ರಯಾಣಿಕರ ಫೀಡ್ಬ್ಯಾಕ್ ಅನ್ನ ಪರಿಗಣನೆಗೆ ತಗೊಂಡು ಚಾಲಕರಿಗೂ ಅನುಕೂಲ ಆಗ್ಬೇಕು, ಪ್ರಯಾಣಿಕರಿಗೂ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ 10 ನಿಮಿಷ ಇದ್ದಂತ ಒಂದು ಅವಧಿಯನ್ನ ಈಗ 15 ನಿಮಿಷಕ್ಕೆ ಏರಿಕೆ ಮಾಡಲಾಗಿದೆ. ಇದು ಕೇವಲ ಪಾರ್ಕಿಂಗ್ ಝೋನ್ ನಲ್ಲಿ ಇರುವಂತ ಒಂದು ವಾಹನ ನಿಲುಗಡೆ ಸಮಯ ಅಷ್ಟೇ. ಅರೈವಲ್ ನಲ್ಲಿರುವಂತ ನಿಯಮದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಮಾಹಿತಿಗಾಗಿ.